ಹಾಯ್ ಪರಿಮಳ ಮೇಡಮ್. ಹಲೋ. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ತಿನ್ನುವಾಗ. ಬಟ್ 59 ಸೆಕೆಂಡ್ಸ್ ನನಗೆ ನಿಮ್ಮ ಒಂದು ಟೈಮ್ ಬೇಕು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಿದೆ. ಎನಿವೇಸ್, ಏನೋ ತಿಂತಾ ಇದ್ದೀರಾ? ಬನ್ಸಿ ರವೆದು ಉಪ್ಪಿಟ್ಟು, ಸೂಪರ್, ಫಿಲ್ಡ್ ವಿತ್ ವೆಜಿಟಬಲ್ಸ್. ಓಕೆ, ಹೆಂಗಿರುತ್ತೆ ಡೈಲಿ ರೊಟೀನ್? ಆಸ್ ಯೂಶುವಲ್, ಬೆಳಗ್ಗೆ ಎದ್ದಾಗ ಒಂದು ಬಿಗ್ ಗ್ಲಾಸ್ ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಕಿ ಫಸ್ಟ್ ಐ ಸ್ಟಾರ್ಟ್ ಮೈ ಡೇ ವಿತ್ ದಟ್. ಅದಾದಮೇಲೆ ಬಾದಾಮ್, ಅದಾದಮೇಲೆ ಒಂದು ನನ್ನ ವರ್ಕೌಟ್ ಇರ್ಬೋದು, ಏನೇ ಇರ್ಬೋದು. ಮಾಮೂಲು ಬ್ರೇಕ್ಫಾಸ್ಟ್, ಸ್ವಲ್ಪ ಕಾರ್ಬು ಕಡಿಮೆ ಇರುವಂಥ ಬ್ರೇಕ್ಫಾಸ್ಟ್, ಪ್ರೋಟೀನ್ ಜಾಸ್ತಿ ಇರುವಂಥದ್ದು. ಆ್ಯಂಡ್ ಒಂದು 2-3 ಅವರ್ಸ್ಗೆ ಏನಾದರೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮೀಲ್ಸ್ ಥ್ರೂ ಅಷ್ಟೇ. ಬಟ್ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನನ್ನ ನೈಟ್ ಡಿನ್ನರ್, ಅವತ್ತಿನ ದಿವಸದ ಊಟ ಮುಗಿದಿರುತ್ತೆ. ಬಟ್ ನೈಟ್ ಏನಿರುತ್ತೆ? ಏನು 6 o'clock ಏನು ತಿಂಡಿ? ಯೂಶಲಿ ಕಾರ್ಬ್ ಕಡಿಮೆ ಇರುತ್ತೆ, ಪ್ರೋಟೀನ್ ಮತ್ತು ಫೈಬರ್ ಬೇಸ್ಡ್ ಊಟ ಇರುತ್ತೆ. ಆ್ಯಂಡ್ ಯೂಶಲಿ ನಾನು ಐ ಗೋ ಟು ಬೆಡ್ ಬೈ 9 o'clock. ಸೊ ಒಂದು 3 hours ಬಿಫೋರ್, ಯಾರು ಎಷ್ಟು ಗಂಟೆಗಾದ್ರೂ ನಿದ್ದೆ ಮಾಡಿ ಅಟ್ಲೀಸ್ಟ್ 2.5-3 hours ಬಿಫೋರ್ ನಿಮ್ಮ ನೈಟ್ ಊಟ ಇದ್ದರೆ ದ್ಯಾಟ್ಸ್ ವೆರಿ ಹೆಲ್ಪ್ಫುಲ್. That's it. Simple routine. Thank you so Most much. welcome. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಕಂಪ್ಲೀಟ್ ನಾನ್ ವೆಜಿಟೇರಿಯನ್ ಫುಡ್ ಬಿಟ್ಬಿಡ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಯಾರು ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ಸ್ ಇದ್ದೀರಾ, ಈ 3 ಪಾಯಿಂಟರ್ಸ್ ನಿಮಗೆ ಭಾಳ ಹೆಲ್ಪ್ ಆಗತ್ತೆ. ಮೊದಲನೇದು, ನೀವು ಯಾವ ಥರ ನಾನ್ ವೆಜ್ ಕುಕ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್. ಎಣ್ಣೆಲಿ ಕರ್ದಿರೋಂಥ ಕಬಾಬ ಅಥವಾ ಸ್ಟರ್ ಫ್ರೈ ಮಾಡಿರುವಂಥದ್ದು ನಾನ್ ವೆಜಿಟೇರಿಯನ್ ಫುಡ. ಎರಡನೇದು, ಎವ್ರಿ ಸಿಂಗಲ್ ಡೇ ವಾರದಲ್ಲಿ ನೀವು ನಾನ್ ವೆಜ್ ತಗೋತೀನಿ ಅನ್ನೋಕ್ಕಿಂತ ಹೌ ಕ್ಯಾನ್ ಯು ಪೋರ್ಷನ್ ಕಂಟ್ರೋಲ್, ಇದನ್ನ ಗೈಡ್ ಮಾಡ್ತೀವಿ. ಮೂರನೇದು, ನಮ್ಮ ಅಲಾಮಿ ರ್ಯಾಪ್ ಕಂಪನಿ ಫಿಲಾಸಫಿ, ಒನ್ ಲೈಫ್, ನಿಮಗೆ ಇಷ್ಟವಾಗಿರುವಂಥ ಊಟನ ಹೇಗೆ ನಿಮ್ಮ ಜೀವನದಲ್ಲಿ ಅಡ್ಯಾಪ್ಟ್ ಮಾಡ್ಕೋಬೋದು ಅನ್ನೋದು ಕಲಿಸ್ಕೊಡುವಂಥದ್ದು. ಸೊ ವೈ ವೇಟ್? ಈ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ಪರಿಮಳ ಜಗ್ಗೇಶ್ ಪೇಜ್ನ ಫಾಲೋ ಮಾಡಿ. ಸಿ ಯು ದೇರ್. ಗಾರ್ಲಿಕ್ ಬ್ರೆಡ್ ಇವತ್ತಿನ ರೆಸಿಪಿ. ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿದ್ದೀನಿ ಬೆಳ್ಳುಳ್ಳಿನ, ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ, ಚಿಲ್ಲಿ ಫ್ಲೇಕ್ಸ್ ಮತ್ತೆ ಕೊತ್ತಂಬರಿ ಹಾಕಿ ಈ 4 ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಪೇಸ್ಟ್ ತರ ಮಿಕ್ಸ್ ಮಾಡ್ಕೊಳ್ಳಿ. ಬ್ರೆಡ್ ಮೇಲೆ ಇದನ್ನ ಸ್ಪ್ರೆಡ್ ಮಾಡಿ. ಇವತ್ತು ಈ ಗಾರ್ಲಿಕ್ ಬ್ರೆಡ್ನ ಬೇರೆ ಶೇಪಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. 4 ಕಡೆ ಎಜ್ಜನ್ನು ಕಟ್ ಮಾಡಿ ಅದನ್ನ ಫೋಲ್ಡ್ ಮಾಡಿದ್ರೆ ಗಾರ್ಲಿಕ್ ಬ್ರೆಡ್ ನೋಡಕ್ಕೆ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಈ ಶೇಪ್ನ. ಬ್ರೆಡ್ ರೆಡಿ ಮಾಡ್ಕೊಂಡಿದೀವಿ. ಈಗ ಅದನ್ನ ಟೋಸ್ಟ್ ಮಾಡೋಣ. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ನಾವು ಸ್ಪ್ರೆಡ್ ಮಾಡಿರೋ ಬ್ರೆಡ್ ಸ್ಲೈಸ್ ನ ಇಟ್ಟು ಅದರ ಮೇಲೆ ಸ್ವಲ್ಪ ಚೀಸ್ ಮತ್ತೆ ದಪ್ಪ ಮೆಣಸಿನಕಾಯಿ ಅದರ ಮೇಲೆ ಗಾರ್ನಿಶಿಂಗ್ ಮಾಡ್ತಾ ಇದ್ದೀನಿ. ಕೇವಲ 3-4 ನಿಮಿಷದೊಳಗಡೆ ನಿಮಗೆ ಕ್ರಿಸ್ಪಿ ಟೇಸ್ಟಿ ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಿ. ನಿಮಗೆ ಇದೇ ತರ ಹೆಲ್ತಿ ಅಂಡ್ ಟೇಸ್ಟಿ ಫುಡ್ ಜೊತೆಗೆ ಡಯಟ್ ಮ್ಯಾನೇಜ್ಮೆಂಟ್ ಬೇಕಾ? ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ. ಥ್ಯಾಂಕ್ ಯು.